1973 ತನಕ ಕರ್ನಾಟಕ ಸ್ಟೇಟ್ನ ಮೈಸೂರು ಅಂತ ಕರೆಯೋರು. ನವೆಂಬರ್ 1, 1973 ಅಷ್ಟರಲ್ಲಿ ನಮ್ಮ ಈ ಕರ್ನಾಟಕ ಸ್ಟೇಟ್ ಫಾರ್ಮ್ ಆಗಿ 17 ಇಯರ್ಸ್ ಆಗಿರುತ್ತೆ. ಅಲ್ಲಿ ತನಕ ಮೈಸೂರು ಸ್ಟೇಟ್ ಅಂತಾನೆ ಕರಿತಿದ್ರು. ಇದು ಚೇಂಜ್ ಆಗಕ್ಕೆ ರೀಸನ್ ಬಂದು ಮೈಸೂರು ಈಚೆ ಎಲ್ಲ ಕನ್ನಡ ಮಾತಾಡೋ ರೀಜನ್ ಎಲ್ಲ ಒಂದು ಸ್ಟೇಟ್ ಆಗಿ ಮಾಡ್ತಾರೆ ನವೆಂಬರ್ 1, 1956 ಅಲ್ಲಿ. ಸೊ ಯಾರು ಹೋರಾಟ ಮಾಡಿ ಈ ಎಲ್ಲ ರೀಜನ್ನು ಒಂದು ಸ್ಟೇಟ್ ಆಗಿ ಮಾಡ್ಸಿರ್ತಾರೆ ಅವರು ಡಿಸಪಾಯಿಂಟ್ ಆಗಿರ್ತಾರೆ ಕರ್ನಾಟಕ ಸ್ಟೇಟ್ ಅಂತ ಹೆಸರೇನಿಕ್ಕೆ ಇಟ್ಟಿಲ್ಲ ಅಂತ. ಯಾಕೆಂದ್ರೆ ಮೆಜಾರಿಟಿಯಲ್ಲಿ ಕನ್ನಡ ಮಾತಾಡೋ ಜನರೇ ಇದ್ದಿದ್ದು. ಸೊ ಹೆಸರು ಚೇಂಜ್ ಮಾಡೋಕ್ಕೆ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸುಮ್ಮನೆ ಈಸಿ ಇರಲಿಲ್ಲ ಮೈಸೂರಿಂದ ಕರ್ನಾಟಕಕ್ಕೆ ಹೆಸರು ಚೇಂಜ್ ಮಾಡೋದು. ರೈಟರು, ಆರ್ಟಿಸ್ಟು, ಪೊಲಿಟಿಷಿಯನ್ಸು ಇವರೆಲ್ಲ ಕಾನ್ಸ್ಟೆಂಟ್ ಆಗಿ ಪ್ರೊಟೆಸ್ಟ್ಗಳು ನಡೆಸ್ತಾರೆ. ಇದಕ್ಕೋಸ್ಕರ ಸ್ಟ್ರಾಂಗ್ ಆಗಿ ಫೈಟ್ ಮಾಡಬೇಕು ಅಂತ ನಿಂತ್ಕೊಂಡ ಲೆಜಿಸ್ಲೇಟರ್ ಮತ್ತೆ ಫ್ರೀಡಮ್ ಫೈಟರ್ ಬಂದು ಅಂದಾನಪ್ಪ ದೊಡ್ಡಮೇಟಿಯವರು. ಇವರು 1957 ನಲ್ಲಿ ಈ ಮ್ಯಾಟರ್ನ ಅಸೆಂಬ್ಲಿ ತನಕ ತಗೊಂಡೋಗ್ತಾರೆ. ಈ ತರ ನೇಮ್ ಚೇಂಜ್ಗೋಸ್ಕರ ಅಸೆಂಬ್ಲಿಯಲ್ಲಿ ರಿಕ್ವೆಸ್ಟ್ಗಳನ್ನ ಮಾಡ್ತಾನೆ ಇರ್ತಾರೆ. ಬಟ್ ಆದರೆ ಇದಕ್ಕೆ ಸ್ವಲ್ಪ ಪವರ್ ಬಂದಿದ್ದು ಯಾವಾಗ ದೇವರಾಜ್ ಅರಸ್ ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಆವಾಗ ಈ ಮ್ಯಾಟರ್ನ ಪೊಲಿಟಿಕಲ್ ಆಗಿ ಸೀರಿಯಸ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಫೈನಲ್ ಆಗಿ ಆ ಟೈಮಲ್ಲಿ ಇಂಡಿಯಾದ ಪ್ರೆಸಿಡೆಂಟ್ ಆದ ವಿ ಗಿರಿ ಅವರು ಅಕ್ಟೋಬರ್ 8, 1973 ಅಲ್ಲಿ ಇದಕ್ಕೆ ಅಪ್ರೂವಲ್ ಕೊಡ್ತಾರೆ. ಈ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ಗಿಂತ ಹಿಂದೆ 6th ಸೆಂಚುರಿ BC ಅಲ್ಲೇನೆ ನಮ್ಮ ಏನ್ಷಿಯಂಟ್ ಹಿಸ್ಟೋರಿಯನ್ಸ್ ಏನಿದ್ರು ಅವ್ರು ಆ ಟೈಮಲ್ಲೇನೆ ಈ ಜಾಗನ ಕರ್ನಾಟಕ ಕನ್ನಡ ಅಂತ ಕರೆಯೋರಂತೆ. ಇದನ್ನ ನಾವು ಅವ್ರ ಸ್ಕ್ರಿಪ್ಚರ್ಸ್ ಮತ್ತೆ ರೈಟಿಂಗ್ಸ್ ಅಲ್ಲಿ ನೋಡ್ಬೋದು. ಇದು ಅಲ್ಲದೆ ಆ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಆದ ಇಂದಿರಾ ಗಾಂಧಿ ಅವರು ಅವ್ರ ಸ್ಪೀಚ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಕರ್ನಾಟಕ ಹೆಸರೇನಿದೆ ಅದಕ್ಕೆ ಏನ್ಷಿಯಂಟ್ ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಈ ಕರ್ನಾಟಕ ಅನ್ನೋ ಹೆಸರು ನಮ್ಮ ಕಲ್ಚರ್ ಮತ್ತೆ ಟ್ರೆಡಿಷನ್ ನ ರೆಪ್ರೆಸೆಂಟ್ ಮತ್ತೆ ಆಸ್ಪೈರ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಅಲ್ಲದೆ ಹಿಸ್ಟೋರಿಯನ್ಸ್ ಕೆಲವರು ಡಿಬೇಟ್ ಮಾಡ್ತಾರೆ ಇದ್ರ ಬಗ್ಗೆ. ವಿಜಯನಗರ ಎಂಪೈರ್ 1336 ಅಲ್ಲಿ ಏನ್ ಫಾರ್ಮ್ ಆಯ್ತು ಅದನ್ನ ಕರ್ನಾಟಕ ದೇಶ ಅಂತ ಕರಿತಿದ್ರು ಅಂತ ಹೇಳ್ತಾರೆ. ಇದು ಅಲ್ಲದೆ 1924 ಅಲ್ಲಿ ಕುವೆಂಪು ಅವರು ಬರ್ದಿರೋ ಜಯ ಭಾರತ ಜನನಿಯ ತನುಜಾತೆಯಲ್ಲೂ ಕರ್ನಾಟಕ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ.